ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಸುವರ್ಣಗೆಡ್ಡೆಯಿಂದ ಸಾಂಬಾರು ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ಮತ್ತು ಇದು ಹೆಲ್ತಿಗಂತೂ ತುಂಬ ಒಳ್ಳೆಯದು. ಇದು ಸಿಸರಿನ್ ಆದರೆ, ಈಗ ಆಪ್ರೇಷನ್ ಎಲ್ಲ ಆದರೆ ಒಳಗಡೆ ಅದು ಗಾಯ ಎಲ್ಲ ಬೇಗ ವಾಸಿಯಾಗಲಿಕ್ಕೆ ಇದನ್ನು ತಿನ್ನಲಿಕ್ಕೆ ಕೊಡ್ತಾರೆ. ಇದರದ್ದು ಪಲ್ಯ ಅಥವಾ ಸಾಂಬಾರು ಮಾಡಿ ಈ ಥರ ಮಾಡಿ ಕೊಡ್ತಾರೆ. ಇದು ತುಂಬ ಚೆನ್ನಾಗಿರ್ತದೆ. ನೋಡಿ, ಇದನ್ನು ಕಟ್ ಮಾಡಿ ಈ ಥರ ಸಿಪ್ಪೆ ತೆಗಿಬೇಕು. ನೋಡಿ, ಇಲ್ಲಿ ನಾನು ತೆಗಿತಾ ಇದ್ದೇನಲ್ಲ, ಹಾಗೇನೆ ನಾನು ಹೀಗೆ ಎಲ್ಲವನ್ನು ನಾನು ತೆಗೆದು ಬರ್ತೇನೆ. ಆಮೇಲೆ ನಿಮಗೆ ತೋರಿಸ್ತೇನೆ ನಾನು. ಇದು ತುಂಬ ಚೆನ್ನಾಗಿರ್ತದೆ. ಇದರದ್ದು ಪಲ್ಯ ಮಾಡ್ತಾರೆ, ಮದುವೆ ಮನೆಯಲ್ಲಿ ಸಹ ಮಾಡ್ತಾರೆ, ಸುಕ್ಕ ಸಹ ಮಾಡ್ತಾರೆ. ನಾನಿವತ್ತು ಸಾಂಬಾರು ಮಾಡ್ತಾ ಇದ್ದೇನೆ. ಇದು ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಆಯಿತು. ಇವಾಗ ಇದನ್ನು ತೊಳಿಬೇಕು, ಚೆನ್ನಾಗಿ ನೀಟಾಗಿ ತೊಳಿಬೇಕು. ಮತ್ತೆ ಅಂದರೆ ಪೀಸ್ ನೋಡಿ, ಇವಾಗ ನೀಟಾಗಿ ತೊಳ್ಕೊಂಡು ಬಂದಿದ್ದೇನೆ. ಇವಾಗ ಸಣ್ಣ ಸಣ್ಣ ಪೀಸ್ ಮಾಡ್ತೇನೆ ನಾನು. ಅಂದರೆ ಒಂದು ಮೀಡಿಯಮ್ ಗಾತ್ರದ್ದು ಕ್ಯೂಬ್ ಥರ ಕಟ್ ಮಾಡಬೇಕು. ಸಾಂಬಾರಿಗೆ ಇದು ತುಂಬ ಚೆನ್ನಾಗಿದೆ. ತುಂಬ ಚಿಕ್ಕದು ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಮಾಡಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ ಆ ಥರ. ನೋಡಿ, ಇದು ನಮ್ಮ ಊರ ಕಡೆ ಎಲ್ಲ ಯಾವಾಗಲೂ ಮಾಡ್ತಾ ಇರ್ತಾರೆ. ಅದು ಸಹ ಡಾಕ್ಟ್ರೇ ಹೇಳ್ತಾರೆ, ಈಗ ಡೆಲಿವರಿ ಆದಾಗ ಸಿಸರಿನ್ ಆಗ್ತದಲ್ಲ ಆವಾಗೆಲ್ಲ ಇದನ್ನು ತಿನ್ನಲಿಕ್ಕೆ ಕೊಡ್ತಾರೆ ನಮಗೆ. ಬೇಗ ಆವಾಗ ವಾಸಿ ಆಗ್ತದೆ ಒಳಗಡೆ ಗಾಯ ಎಲ್ಲ. ನೋಡಿ, ಹೀಗೆ ಕಟ್ ಮಾಡಿ, ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗೆಲ್ಲ ಕಟ್ಟಾಗಿ ರೆಡಿ ಆಯಿತು. ಅದನ್ನು ನಾನು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ಇಲ್ಲಿ ಒಂದು ನಾನು ಪಾತ್ರೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 1 ಲೋಟದಷ್ಟು ನೀರು ಹಾಕಿದ್ದೇನೆ. ಅದು ನೀರು ಸ್ವಲ್ಪ ಕುದಿಬೇಕು. ನೋಡಿ, ಇವಾಗ ಇದು ಬಾಯ್ಲ್ ಆಗ್ತಾ ಇದೆ, ಅಂದರೆ ಹೊಗೆ ಹೋಗ್ತಾ ಇದೆ. ಈಗ ಅದಕ್ಕೆ ಕಟ್ ಮಾಡಿ ತೊಳೆದಿಟ್ಟ ಇದೆಯಲ್ಲ ಸುವರ್ಣಗೆಡ್ಡೆ, ಅದನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು ಕುದಿಬೇಕು. ನೋಡಿ, ಇವಾಗ ಇಲ್ಲಿ ಕುದೀತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇದು ಇನ್ನೂ ಬೆಂದಿಲ್ಲ. ಇವಾಗ ಇದಕ್ಕೆ ನಾನು 1 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೇನೆ. ಆಮೇಲೆ ಅಷ್ಟೇ ದೊಡ್ಡ ಪೀಸ್ ಬೆಲ್ಲ ಹಾಕ್ತಾ ಇದ್ದೇನೆ. ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಪುನಃ ಮುಚ್ಚಳ ಮುಚ್ಚಿ ಪುನಃ ಒಂದು 10 ನಿಮಿಷ ಬೇಯಿಸ್ತೇನೆ. ಇದಕ್ಕೆ ಹುಣಸೆ ಹುಳಿ ಯಾಕೆ ಹಾಕುದು ಹೇಳಿದ್ರೆ, ಅದು ಸ್ವಲ್ಪ ಕೇರಿ ಬಾಯೆಲ್ಲ ತುರಿಸ್ತದೆ, ಅದಕ್ಕೋಸ್ಕರ. ಈಗ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ. ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಹಿಂಗೆ ಹಾಕ್ತಾ ಇದ್ದೇನೆ. ಹಿಂಗೆ ಹಾಕಿದ್ಮೇಲೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕಿ, 1/4 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿ ಹುರಿತಾ ಇದ್ದೇನೆ. ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಅದು ಫ್ರೈ ಮಾಡಬೇಕು. ಈಗ ನೋಡಿ, ಇದಕ್ಕೆ ನಾನು ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ 2 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ಖಾರಕ್ಕೆ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರಿಗೆ ಹಾಕಿದ್ದು. ತುಂಬ ಚೆನ್ನಾಗಿರ್ತದೆ ಇದು. ಈ ಥರ ನೀವೊಂದ್ಸತಿ ಮಾಡ್ಕೊಳ್ಳಿ, ಈ ಥರ ಸಾಂಬಾರು ಫ್ರೆಶ್ ಆಗಿ ಮಸಾಲೆ ಮಾಡ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 15 ಕಾಳು ಮೆಂತ್ಯ ಹಾಕಿ ಪುನಃ ಹುರಿತಾ ಇದ್ದೇನೆ. ಇವಾಗ ಅದೆಲ್ಲ ಹುರಿದಾದ್ಮೇಲೆ ಅದಕ್ಕೆ ನಾವು ತೆಂಗಿನ ತುರಿ ಹಾಕಬೇಕು. ಒಂದು ಅರ್ಧ ಲೋಟದಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಪುನಃ ಅದನ್ನು ಹುರಿತಾ ಇದ್ದೇನೆ. ಈಗ ಇದಕ್ಕೆ ಈ ಥರ ಹುರಿಬೇಕಾದ್ರೆ ಒಂಚೂರು ಅರಿಶಿನ ಪುಡಿ ಹಾಕಿ ಪುನಃ ಅದನ್ನು ಹುರಿಬೇಕು. ನೀಟಾಗಿ ಇದು ಹುರಿದ್ರೆ ಇದರ ಸಾಂಬಾರು ತುಂಬ ಚೆನ್ನಾಗಿರ್ತದೆ. ಈ ಥರ ಮಾಡ್ಕೊಂಡು ಮಾಡಿದ್ರೆ ನೋಡಿ, ಇವಾಗ ರೆಡಿ ಆಯಿತು. ಈಗ ತಣ್ಣಗಾಗಲಿಕ್ಕೆ ಬಿಡುವ ಮಸಾಲೆ. ಇಲ್ಲಿ ನೋಡಿ, ಇದು ಕುದೀತಾ ಇದೆ, ಬೇಯ್ತಾ ಬಂದಿದೆ. ಎಲ್ಲ ಬೆಂದಿಲ್ಲ, ಒಂದು 50% ಅಷ್ಟು ಬೆಂದಿದೆ. ಈಗ ಇದಕ್ಕೆ ನಾನು ಮೊದಲೇ ಸ್ವಲ್ಪ ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಒಂದು ಮುಚ್ಚಳ ಮುಚ್ಚಿ ಪುನಃ 2 ನಿಮಿಷ ಬೇಯಿಸಬೇಕು. ನೋಡಿ, ಇವಾಗ ಆಗಿದೆ ಇದು. ಈಗ ಇದಕ್ಕೆ ನಾನು 1 ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕಿ ಸಹ ಬೇಯಿಸ್ತಾ ಇದ್ದೇನೆ. ಅದನ್ನು ಹಾಕಿ ಪುನಃ ಒಂದು 3 ನಿಮಿಷ ಕುದಿಸ್ಬೇಕು, ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ನೋಡಿ, ಮಸಾಲೆ ಇಲ್ಲಿ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ನಾನು. ನೈಸ್ ಪೇಸ್ಟ್ ಮಾಡಬೇಕು. ನೋಡಿ, ಇಲ್ಲಿ ನೈಸ್ ಪೇಸ್ಟ್ ಆಗಿದೆ. ಈಗ ಇದನ್ನು ಇಲ್ಲಿ ನೋಡಿ ಬೆಂದು, ಇದು ನೋಡಿ ಇವಾಗ ಬೆಂದು ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ, ಇದಕ್ಕೆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲಿಕ್ಕಿಲ್ಲ, ಹಾಗೇನೆ ಮಾಡೋದು. ನೋಡಿ, ಇಲ್ಲಿ ರೆಡಿ ಮಾಡಿದ ಮಸಾಲೆ ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗೆ ಎಷ್ಟು ಥಿಕ್ನೆಸ್ ಬೇಕು ನೋಡಿಕೊಂಡು ಮತ್ತೆ ಪುನಃ ಮಿಕ್ಸಿ ಜಾರನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಅದಕ್ಕೆ ಹಾಕಬೇಕು. ತುಂಬ ನೀರು ನಿಮ್ಗೆ ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ ಆ ಥರ ಮಾಡ್ಕೊಳ್ಬೇಕು. ನೀರು ಬೇಕಾದರೆ ನೀರು ಕಟ್ಟಿದೆ. ಇದು ಊಟಕ್ಕೆ ದೋಸೆಗೆಲ್ಲ ಮಾಡೋದು, ಅದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿಲ್ಲ ಅಂತ ಇಟ್ಟಿದ್ದೀನಿ. ನೋಡಿ, ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇವಾಗ 5 ಮುಚ್ಚಳ ಮುಚ್ಚಿ ಮಸಾಲೆ ಹಾಕಿ 5 ನಿಮಿಷ ಕುದಿಸಿದ್ದೇನೆ. ರೆಡಿ ಆಯಿತು ಇವಾಗ ಸಾಂಬಾರಿದು. ಇವಾಗ ಇದು ರೆಡಿಯಾಗಿದೆ ಊಟಕ್ಕೆ. ಈಗ ನೋಡಿ, ಇದಕ್ಕೆ ಕೊನೆಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೇನೆ ನಾನು. ಕೊತ್ತಂಬರಿ ತುಂಬ ಮನೆಯೆಲ್ಲ ಗಮ್ಮಂತ ಪರಿಮಳ ಬರ್ತಾ ಇದೆ. ಇದು ತುಂಬ ಈ ಥರ ಸಾಂಬಾರು ಮಾಡ್ಕೊಂಡು ಮಾಡಿ ಒಂದು ಸತಿ, ಮತ್ತೆ ನೀವೇ ಹೇಳ್ತೀರಾ ಆಮೇಲೆ.
ಈಗ ಇದಕ್ಕೆ ಅದೇ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಇಟ್ಟು ಬಿಡುವ. ಇಲ್ಲಿ ಇಟ್ಕೊಂಡು ಇನ್ನೊಂದು ಸಪರೇಟ್ ಆಗಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಇಲ್ಲಿ ನೋಡಿ ಒಂದು ಇಟ್ಟಿದ್ದೇನೆ ಸಣ್ಣದೊಂದು ಒಗ್ಗರಣೆ ಇದೆ, ಅದರದ್ದು ಇಡೀ ಮುರಿದೋಗಿದೆ, ಬರೀ ಈ ಥರ ಚಿಪ್ಪಿ ಥರ ಕಾಣಿಸ್ತದೆ ಅದು. ಎಣ್ಣೆ ಹಾಕಿ ಎಣ್ಣೆ ಕುದಿದ ಮೇಲೆ ಇದು ಹಾಕಿದ್ದೇನೆ, ಹಿಂಗೆ ಹಾಕಿದ್ದೇನೆ. ಹಿಂಗೆ ಹಾಕಿದ್ಮೇಲೆ ಸಾಸಿವೆ ಹಾಕ್ತೀನಿ, ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ ಹಾಕ್ತೇನೆ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೇನೆ. ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾನು ಉಪಯೋಗಿಸ್ತಾ ಇಲ್ಲ. ಒಗ್ಗರಣೆ ರೆಡಿ ಆಯಿತು, ಇವಾಗ ಇದಕ್ಕೆ ಹಾಕೊಳ್ಳುವ ಒಗ್ಗರಣೆ. ಎಷ್ಟು ಚೆನ್ನಾಗಿ ಬಂದಿರೋದು, ಮನೆಯೆಲ್ಲ ಪರಿಮಳ ಬರ್ತಾ ಇತ್ತು. ಈಗ ನೋಡಿ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ, ತುಂಬ ಚೆನ್ನಾಗಿರ್ತದೆ. ನಮ್ಮ ಮನೇಲಿ ಇದು ಎಲ್ರಿಗೂ ಇಷ್ಟ ಇದು. ಇದರ ಪಲ್ಯ ಅಂತೂ ಇನ್ನೂ ಚೆನ್ನಾಗಿ, ಕೆಲವರು ಇದನ್ನು ಕಡಲೆ ಹಾಕಿ ಸಹ ಮಾಡ್ತಾರೆ, ಕಾಬೂಲ್ ಕಡಲೆ ಅಥವಾ ಇನ್ನೊಂದು ಬ್ರೌನ್ ಕಲರ್ ಚಿಕ್ಕ ಕಡಲೆ ಬರ್ತದಲ್ಲ ಅದು ಹಾಕಿ ಸಹ ಮಾಡ್ತಾರೆ. ನಾನಿವತ್ತು ಇಲ್ಲಿ ಬೇಳೆ ಹಾಕಿ ಮಾಡಿದ್ದೇನೆ. ಇನ್ನೊಂದು ಸತಿ ನಾನು ಇದರ ನಿಮಗೆ ಸುಕ್ಕ ತೋರಿಸ್ತೇನೆ, ಕಡಲೆ ಹಾಕಿ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಆ ಥರ, ತುಂಬ ಚೆನ್ನಾಗಿರ್ತದೆ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ತನಕ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.